ಸೊ ಇವತ್ತಿನ ಗುಣಿ ಗುಡ್ ಈವ್ನಿಂಗ್ ಮಕ್ಕಳೇ. ಇವತ್ತಿನ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಗಣಿತದ ಕ್ಲಾಸ್ ಅಲ್ಲಿ ನಾವು ರೇಖೆ ಕೋಣೆಗಳು ಏನ್ ಚಾಪ್ಟರ್ ಇದೆಯಲ್ಲ ಮಕ್ಕಳೇ, ರೇಖೆಗಳು ಮತ್ತು ಕೋಣೆಗಳು, ಆ ಚಾಪ್ಟರ್ ನ ಮುಗಿಸಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಹೌದಲ್ಲ? ಸೊ ಮುಗಿಸಿದೀವಿ. ಸೊ ಅದ್ರ ಮೇಲೆ ನಾವ್ ಏನೇನ್ ತಿಳ್ಕೊಂಡ್ವಿ ಅಂತ ಇನ್ನೊಮ್ಮೆ ನೋಡ್ಕೊಂಡು ಅದ್ರ ಮೇಲೆ ಏನ್ ಮಾಡೋಣ, ನಮ್ದು ಒಂದು MCQ ಟೆಸ್ಟ್ ಅನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ರೇಖೆಗಳು ಮತ್ತು ಕೋನಗಳು. ಸೊ ಈ ಚಾಪ್ಟರ್ ಒಳಗಡೆ ಏನೇನ್ ಕಲಿತ್ರಿ ಮಕ್ಳೇ ನೀವು ಇದ್ರೊಳಗಡೆ ಮೊದಲನೇಗೆ ರೇಖಾಖಂಡ, ಹೌದಾ? ರೇಖೆ ಮತ್ತು ರೇಖಾಖಂಡ, ನಂತರ ಬಿಂದು, ಕೋನ, ಹೌದಾ? ನಂತರ ಕೋನಗಳ ಕೋನಗಳಲ್ಲಿರುವ ವಿಧಗಳು, ಕೋನಗಳನ್ನು ಅಳೆಯುವುದು, ಹೌದಾ? ಸೊ ಈ ಒಂದಿಷ್ಟು ಟಾಪಿಕ್ಸ್ ಅನ್ನ ನೀವ್ ಏನ್ ಮಾಡಿದ್ರಿ, ಈ ಒಂದು ಚಾಪ್ಟರ್ ಅಲ್ಲಿ ಕಲಿತ್ವಿ ಮಕ್ಳೇ. ಸೊ ಐ ಹೋಪ್ ಈ ಚಾಪ್ಟರ್ ಎಲ್ಲರಿಗೂ ಅರ್ಥ ಆಗಿದೆ. ಈ ಪಾಠ ಏನ್ ಟಾಪಿಕ್ಸ್ ಇದಾವಲ್ಲ, ವಿಷಯಗಳಿದಾವಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದ್ರ ಮೇಲೆ ಒಂದು MCQ ಟೆಸ್ಟ್ ಅನ್ನ ಈಗ ನಿಮ್ಗ ಸ್ಕ್ರೀನ್ ಶೇರ್ ಮಾಡ್ತೀನಂತೆ. ಸೊ ನೀವೆಲ್ಲರೂ ಈ MCQ ಟೆಸ್ಟ್ ಅನ್ನ ನನ್ ಜೊತೆ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ಡ್ಯಾಶ್ ನಿಖರವಾದ ಸ್ಥಳವನ್ನು ನಿರ್ಧರಿಸುತ್ತದೆ, ಆದರೆ ಅದಕ್ಕೆ ಉದ್ದ, ಅಗಲ ಅಥವಾ ಎತ್ತರವಿಲ್ಲ. ಡ್ಯಾಶ್ ನಿಖರವಾದ ಸ್ಥಳವನ್ನು ನಿರ್ಧರಿಸುತ್ತದೆ ನಿರ್ಧರಿಸುತ್ತದೆ ಆದರೆ ಅದಕ್ಕೆ ಉದ್ದ, ಅಗಲ ಅಥವಾ ಎತ್ತರವಿಲ್ಲ. ಎ ಬಿಂದು, ಬಿ ರೇಖೆ, ಸಿ ರೇಖೆಯ ಭಾಗ. ಏನಂತ ಹೇಳ್ತೀವಿ ನಾವು? ಅದಕ್ಕೆ ಏನಂತ ಹೇಳ್ಬಹುದು? ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಮಕ್ಕಳೇ? ಯಾವುದು ಕರೆಕ್ಟ್ ಆಪ್ಷನ್ ಹೇಳಿ ನೋಡೋಣ. ಎಸ್, ದ ಕರೆಕ್ಟ್ ಆಪ್ಷನ್ ಏನು ಮಕ್ಕಳೇ? ಕರೆಕ್ಟ್ ಆಪ್ಷನ್ ಏನಂತ ಹೇಳ್ತೀವಿ ನಾವು? ಬಿಂದು ಅಂತ ಹೇಳ್ತೀವಿ, ಹೌದಲ್ಲ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಎರಡು ಬಿಂದುಗಳ ನಡುವಿನ ಕಡಿಮೆ ಅಂತರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಎರಡು ಬಿಂದುಗಳ ನಡುವಿನ ಕಡಿಮೆ ಅಂತರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ರೇಖೆ, ಆಪ್ಷನ್ ಬಿ ಕಿರಣ, ಆಪ್ಷನ್ ಸಿ ರೇಖೆಯ ಭಾಗ, ಅಥವಾ ನೀವು ಅದಕ್ಕೆ ರೇಖಾಖಂಡ ಅಂತಲೂ ಹೇಳ್ಬೋದು. ಇಂಗ್ಲಿಷ್ ನಲ್ಲಿ ಅದಕ್ಕೆ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ ನಾವು. ರೇಖೆಯ ಭಾಗ ಅಥವಾ ರೇಖಾಖಂಡ. ಸೊ ಎರಡು ಬಿಂದುಗಳ ನಡುವಿನ ಕಡಿಮೆ ಅಂತರವನ್ನು ಡ್ಯಾಶ್ ಕರೆಯಲಾಗುತ್ತದೆ. ಏನನ್ನ ಹೇಳ್ತೀವಿ ಮಕ್ಳೇ ನಾವು? ಇದ್ರಲ್ಲಿ ಯಾವ ಆಪ್ಷನ್ ಸರಿ ಮಕ್ಳೇ? ಎಸ್, ಏನನ್ನ ಹೇಳ್ತೀವಿ? ವೆರಿ ಗುಡ್, ಅದಕ್ಕೆ ರೇಖಾಖಂಡ ಅಂತ ಹೇಳ್ತೀವಿ, ಹೌದಲ್ಲ? ಎಸ್. ಕ್ವೆಶನ್ ನಂಬರ್ 3. ಡ್ಯಾಶ್ ಎರಡು ದಿಕ್ಕುಗಳಲ್ಲಿ ಶಾಶ್ವತವಾಗಿ ವಿಸ್ತರಿಸಿದಾಗ ಡ್ಯಾಶ್ ಅನ್ನು ಪಡೆಯಲಾಗುತ್ತದೆ. ಎರಡು ದಿಕ್ಕುಗಳಲ್ಲಿ ಶಾಶ್ವತವಾಗಿ ವಿಸ್ತರಿಸಿದಾಗ ಡ್ಯಾಶ್ ಅನ್ನು ಪಡೆಯಲಾಗುತ್ತದೆ. ಎ ಬಿಂದು, ಬಿ ಕಿರಣ, ಸಿ ರೇಖೆ. ಏನನ್ನ ಪಡಿತೀವಿ ಮಕ್ಕಳೇ ನಾವು ಅದನ್ನ? ಶಾಶ್ವತವಾಗಿ ವಿಸ್ತರಿಸಿದಾಗ ಏನಂತ ಹೇಳ್ತೀವಿ ಅದಕ್ಕೆ ನಾವು? ಎಸ್, ವೆರಿ ಗುಡ್, ವೆರಿ ಗುಡ್ ಮಕ್ಳೇ. ಅದಕ್ಕೆ ನಾವು ರೇಖೆ ಅಂತ ಹೇಳ್ತೀವಿ. ಯಾಕಂದ್ರೆ ರೇಖೆ ಏನಿರುತ್ತೆ, ಯಾವತ್ತು ಶಾಶ್ವತವಾಗಿ ಎರಡು ದಿಕ್ಕುಗಳಲ್ಲಿ ಹರಡ್ಕೊಂತ ಹೋಗ್ತದ, ಹೌದೋ ಇಲ್ಲೋ? ಎಸ್. ಸೊ ಕ್ವೆಶನ್ ನಂಬರ್ 4. ಡ್ಯಾಶ್ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಇನ್ನೊಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ವಿಸ್ತರಿಸುವ ರೇಖೆಯ ಭಾಗವಿದೆ. ಎ ಕಿರಣ್, ಬಿ ರೇಖೆ, ಸಿ ರೇಖೆಯ ಭಾಗ ಅಥವಾ ರೇಖಾಖಂಡ. ಡ್ಯಾಶ್ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಇನ್ನೊಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ವಿಸ್ತರಿಸುವ ರೇಖೆಯ ಭಾಗವಿದೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಯಾವ ಆಪ್ಷನ್ ಮಕ್ಳೇ? ಕಿರಣ, ರೇಖೆ ಅಥವಾ ರೇಖಾಖಂಡ? ಎಸ್, ಆಪ್ಷನ್ ಯಾವುದು? ಕಿರಣ್, ಹೌದಲ್ಲ? ಯಾಕೆಂದ್ರೆ ಕಿರಣ್ ಏನಾಗುತ್ತೆ, ಒಂದು ಒಂದು ದಿಕ್ಕಿನಲ್ಲಿಯೇ ಅದು ಅನಿರ್ದಿಷ್ಟವಾಗಿ, ಅಂದ್ರೆ ಶಾಶ್ವತವಾಗಿ ಹರಡ್ಕೊಂತ ಹೋಗ್ಬಿಡುತ್ತೆ, ಹೌದೋ ಇಲ್ಲೋ? ಎಸ್. 5ನೇ ಪ್ರಶ್ನೆ. ಎರಡು ಕಿರಣಗಳು ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿದ್ದು ಇನ್ನೊಂದು ದಿಕ್ಕಿನಲ್ಲಿ ವಿಸ್ತರಿಸಿದಾಗ ಡ್ಯಾಶ್ ರೂಪುಗೊಳ್ಳುತ್ತದೆ.
ಎರಡು ಕಿರಣಗಳು ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿದ್ದು ಇನ್ನೊಂದು ದಿಕ್ಕಿನಲ್ಲಿ ಎರಡು ವಿಕಿರಣಗಳು ವಿಸ್ತರಿಸ್ತಾವ. ಓಕೆ, ಇನ್ನೊಂದು ದಿಕ್ಕಿನಲ್ಲಿ ವಿಸ್ತರಿಸಿದಾಗ ಡ್ಯಾಶ್ ರೂಪುಗೊಳ್ಳುತ್ತದೆ. ಎ ಕೋನ, ಬಿ ತ್ರಿಕೋನ, ಸಿ ರೇಖೆ. ಎರಡು ಕಿರಣಗಳು ಒಂದೇ ಒಂದೇ ಬಿಂದುವಿಂದ ಆರಂಭವಾಗಿ ಎರಡು ದಿಕ್ಕಿನಲ್ಲಿ ಅಂದ್ರೆ ಬೇರೆ ಬೇರೆ ತಮ್ ದಿಕ್ಕಿನಲ್ಲಿ ವಿಸ್ತಾರವಾಗಿ ಹರಡ್ಕೊಂತ ಹೋಗ್ತಾವ. ಅವಾಗ ಏನ್ ರೂಪುಗೊಳ್ತದ? ಅವಾಗ ಏನ್ ಫಾರ್ಮೇಶನ್ ಆಗ್ತದ ಮಕ್ಳೇ? ಏನ್ ಹೇಳ್ರಿ? ಅದಕ್ಕೆ ಏನಂತ ಹೇಳ್ತೀವಿ ನಾವು? ಅದಕ್ಕೆ ನಾವು ಅದಕ್ಕೆ ಏನಂತ ಹೇಳ್ತೀವಿ? ಕೋನ ಅಂತ ಹೇಳ್ತೀವಿ. ಹೌದಲ್ಲ? ಕೋನ ಅಂತ ಹೇಳ್ತೀವಿ. ಎಸ್, ವೆರಿ ಗುಡ್. ಸಿಕ್ಸ್ತ್ ಒನ್, ಈ ಕೆಳಗಿನವುಗಳನ್ನು ಹೊಂದಿಸಿ. ಓಕೆ, ಇಲ್ಲೊಂದ್ ಸ್ವಲ್ಪ ಮಿಸ್ಟೇಕ್ ಇದೆ ಮಕ್ಳೇ, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಸೆವೆಂತ್ ಕ್ವೆಶನ್ ಈಗ ನೋಡೋಣ ಅಂತ. ಕಿರಣದ ಸರಿಯಾದ ಉದಾಹರಣೆಯನ್ನು ಆರಿಸಿ. ಆಪ್ಷನ್ ಎ, ಬೆಳಕಿನ ಮನೆಯಿಂದ ಬೆಳಕಿನ ಕಿರಣ, ಸೂರ್ಯನ ಕಿರಣಗಳು, ಸಿ ಎ ಅಂಡ್ ಬಿ ಎರಡು. ಕಿರಣದ ಸರಿಯಾದ ಉದಾಹರಣೆಯನ್ನು ಆರಿಸಿ. ಸೊ ಕೆಳಗೆ ಎರಡು ಉದಾಹರಣೆಗಳು ಕೊಟ್ಟಿದ್ದೀನಿ ಮಕ್ಳೇ. ಇದ್ರೊಳಗೆ ಯಾವ್ದು ಸರಿ ಅಥವಾ ಎರಡು ಸರಿ ಇದೆಯಾ? ಬೆಳಕಿನ ಮನೆಯಿಂದ ಬೆಳಕಿನ ಕಿರಣ, ನಂತರ ಆಪ್ಷನ್ ಬಿ ಸೂರ್ಯನ ಕಿರಣಗಳು, ಆಪ್ಷನ್ ಸಿ ಎ ಅಂಡ್ ಬಿ ಎರಡು. ಯಾವ್ದು ಸರಿ ಯಾವ್ದು ತಪ್ಪು ಮಕ್ಳು? ಅಥವಾ ಎರಡು ಸರಿ ಇದಾವ? ಎಸ್, ಎರಡೂ ಸರಿ ಇದಾವ. ಹೌದೋ ಇಲ್ಲೋ? ಯಾಕಂದ್ರೆ ಎರಡೂ ಕೂಡ ಏನಿರುತ್ತೆ ಮಕ್ಳೇ? ಒಂದು ಕಿರಣಗಳ ತರದ್ದೇ ಇರುತ್ತೆ. ಹೌದೋ ಇಲ್ವೋ? ಎಸ್. ಕ್ವೆಶ್ಚನ್ ನಂಬರ್ 8, ಒಂದು ಕೋಣದಲ್ಲಿ ಎರಡು ಕಿರಣಗಳು ಡ್ಯಾಶ್ ಎಂದು ಕರೆಯಲ್ಪಡುವ ಸಾಮಾನ್ಯ ಬಿಂದುವಿನಿಂದ ಪ್ರಾರಂಭವಾಗುತ್ತದೆ. ಒಂದು ಕೋಣದಲ್ಲಿ ಎರಡು ಕಿರಣಗಳು ಡ್ಯಾಶ್ ಎಂದು ಕರೆಯಲ್ಪಡುವ ಸಾಮಾನ್ಯ ಬಿಂದುವಿನಿಂದ ಪ್ರಾರಂಭವಾಗುತ್ತವೆ. ಆಪ್ಷನ್ ಎ ತೋಳುಗಳು, ಆಪ್ಷನ್ ಬಿ ಬಿಂದು, ಆಪ್ಷನ್ ಸಿ ಶೃಂಗ. ಏನಂತ ಹೇಳ್ತೀವಿ ನಾವು? ತೋಳುಗಳು, ಬಿಂದು, ಶೃಂಗ ಏನಂತ ಹೇಳ್ತೀವಿ? ಆ ಒಂದು ಕೋಣದಲ್ಲಿ ಎರಡು ಕಿರಣಗಳು ಡ್ಯಾಶ್ ಎಂದು ಕರೆಯಲ್ಪಡುವ ಸಾಮಾನ್ಯ ಬಿಂದುವಿನಿಂದ ಪ್ರಾರಂಭವಾಗ್ತದೆ. ತೋಳುಗಳು, ಬಿಂದು, ಶೃಂಗ. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಆರ್ಮ್ಸ್ ಅಂದ್ರೆ ತೋಳುಗಳು ಅಂತ ಹೇಳ್ತೀವಿ. ಹೌದೋ ಇಲ್ಲೋ? ಎಸ್. ಕೋಣದಲ್ಲಿ ಎರಡು ಕಿರಣಗಳು ಏನ್ ಫಾರ್ಮೇಶನ್ ಆಗಿರ್ತಾವಲ್ಲ, ಶೃಂಗದಿಂದ ಏನವು ಮುಂದುವರಿತಾವಲ್ಲ, ವಿಸ್ತಾರ್ಸ್ಕೋತ ಹೋಗ್ತಾವಲ್ಲ, ಅದಕ್ಕೆ ತೋಳಂತನೂ ಕೂಡ ನಾವು ಹೇಳ್ತೀವಿ. ನಂತರ 9ನೇ ಕ್ವಶನ್, ಕೋಣದ ಎರಡು ಕಿರಣಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕೋಣದ ಎರಡು ಕಿರಣಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ತೋಳುಗಳು, ಆಪ್ಷನ್ ಬಿ ಶೃಂಗಗಳು, ಆಪ್ಷನ್ ಸಿ ರೇಖೆಗಳು. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಕೋಣದ ಎರಡು ಕಿರಣಗಳನ್ನು ಏನಂತ ಹೇಳ್ತೀವಿ? ಅದಕ್ಕೆ ಎಸ್, ಕೋಣದ ಎರಡು ಕಿರಣಗಳನ್ನು ಏನಂತ ಹೇಳ್ತೀವಿ ಮಕ್ಳೇ? ಅದಕ್ಕೆ ತೋಳುಗಳು ಅಂತ ಹೇಳ್ತೀವಿ. ತಿರ್ಗಾ ಇದು 8ನೇ ಕ್ವೆಶನ್ ನೋಡಿ ಮಕ್ಳೇ. ಒಂದು ಕೋಣದಲ್ಲಿ ಎರಡು ಕಿರಣಗಳು ಡ್ಯಾಶ್ ಎಂದು ಕರೆಯಲ್ಪಡುವ ಸಾಮಾನ್ಯ ಬಿಂದುವಿಂದ ಪ್ರಾರಂಭವಾಗುತ್ತದೆ. ಸೊ ಇಲ್ಲಿ ಸ್ವಲ್ಪ ನಾನು ಕನ್ಫ್ಯೂಸ್ ಆದೆ. ಸೊ ಇಲ್ಲಿ ನಾನು ತೋಳುಗಳ ಬಗ್ಗೆ ಮಾತಾಡತ್ತಿಲ್ಲ ಮಕ್ಳೇ. ಒಂದ್ ನಿಮಿಷ. ಎಸ್. ಸೊ ಈ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ ಮಕ್ಳೇ. ಎಕ್ಸಾಮ್ ನಲ್ಲಿಯೂ ಕೂಡ ನಿಮ್ಗೆ ಇದೇ ರೀತಿ ಕನ್ಫ್ಯೂಷನ್ ಆಗಬಹುದು. ಒಂದು ಕೋಣದಲ್ಲಿ ಎರಡು ಕಿರಣಗಳು ಡ್ಯಾಶ್ ಎಂದು ಕರೆಯಲ್ಪಡುವ ಸಾಮಾನ್ಯ ಬಿಂದುವಿನಿಂದ ಪ್ರಾರಂಭವಾಗುತ್ತದೆ. ಅಂದ್ರೆ ಇಲ್ಲಿ ಏನಾಗತ್ತದ, ಒಂದು ಕೋಣೆ ನಾವು ತೆಗಿತೀವಲ್ಲ, ಅಲ್ಲಿ ಎರಡು ಕಿರಣಗಳು ಒಂದು ಸಾಮಾನ್ಯ ಬಿಂದುವಿಂದ ಪ್ರಾರಂಭ ಆಗ್ತವ. ಆ ಬಿಂದುಗೆ ಏನಂತ ಹೆಸರು ಅಂತ ನಾನು ಇಲ್ಲಿ ಕೇಳ್ಲಿಕತ್ತೀನಿ. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಶೃಂಗ ಅಂತ ಹೇಳ್ತೀವಿ. ಹೌದಲ್ಲ? ಶೃಂಗ ಅಂತ ಹೇಳ್ತೀವಿ. ಎಸ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಶೃಂಗ. ಸೊ ಈ ರೀತಿ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕನ್ಫ್ಯೂಷನ್ ಆಗ್ಬೋದು ಮಕ್ಳೇ. ಹಾಗಾಗಿ ಪ್ರತಿಯೊಂದನ್ನು ಕ್ವೆಶನ್ ಯಾವತ್ತು ಕರೆಕ್ಟ್ ಆಗಿ ಓದಿ ತಿಳ್ಕೊಂಡು ನಂತರ ಅದನ್ನ ಬರೀಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು ಕೋಣವನ್ನು ಡ್ಯಾಶ್ ಅಂದ್ರೆ ಇದನ್ನ ಯಾವ ರೀತಿ ನಾವು ಏನಂತಾರೆ
ಚಿತ್ರಿಸುತ್ತೇವೆ ಅಥವಾ ಯಾವ ರೀತಿ ನಾವನ್ನ ಬರಿತೇವೆ. ಒಂದು ಕೋಣೆ ಏನ ನಾವು ಹೇಳ್ಬೇಕು, ಅದನ್ನ ತೋರಿಸ್ಬೇಕಂದ್ರೆ ಯಾವ ರೀತಿ ನಾವು ಅದನ್ನ ತೋರಿಸ್ತೀವಿ. ಆಪ್ಷನ್ ಎ, ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಯಾವ್ದು ಇಲ್ಲ. ಇದ್ರೊಳಗಡೆ ನಾವ್ ಏನನ್ನ ಬಳಕೆ ಮಾಡ್ಕೊಂಡು ಒಂದು ಕೋಣೆಯನ್ನ ಸಿಂಬಾಲಿಕಲಿ ಸಿಂಬಾಲ್ಸ್ ಮೂಲಕ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದು? ಆಪ್ಷನ್ ಎ. ಹೌದಾ? ಆಪ್ಷನ್ ಎ. ಎಸ್. ಸೊ ಮಕ್ಳೇ, ಇವತ್ತಿನ ಒಂದು MCQ ಟೆಸ್ಟ್ ಇಲ್ಲೇ ಸ್ಟಾಪ್ ಮಾಡೋಣ ಅಂತ. ಸೊ ನಾನು ಒಟ್ಟಾರೆ 10 ಕ್ವೆಶನ್ಸ್ ಕೇಳಿದೆ ರೇಖೆಗಳು ಮತ್ತು ಕೋಣೆಗಳ ಮೇಲೆ. ಮುಂದಿನ ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ಮೇಲೆ ಮತ್ತೊಂದಿಷ್ಟು ಕ್ವೆಶನ್ಸ್ ಕೇಳ್ತೀನಂತ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟು MCQ ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದಿಷ್ಟು ಟಾಪಿಕ್ಸ್ ರಿಲೇಟೆಡ್ ಟು ಇದೇ ಚಾಪ್ಟರ್ ಮೇಲೆ ಮತ್ತೆ ತಿರ್ಗಾ ನಾನು ಕ್ವೆಶನ್ಸ್ ಕೇಳ್ತೀನಂತ. ಓಕೆ. ಸೊ ಈಗ ಏನ್ ಮಾಡೋಣ ಅಂತ, ಈಗ ಮುಂದಿನ ಒಂದು ಚಾಪ್ಟರ್ ಏನಿದೆ ನಿಮ್ದು ಅದನ್ನ ಪ್ರಾರಂಭ ಮಾಡೋಣ ಅಂತ. ಸೊ ಮುಂದಿನ ಚಾಪ್ಟರ್ ಏನಿದೆ ಮಕ್ಕಳೇ, ಚಾಪ್ಟರ್ ಹೆಸರೇನು ಯಾರಿಗಾದ್ರೂ ಗೊತ್ತಾ? ಏನ್ ಹೇಳ್ತದ ಈ ಚಾಪ್ಟರ್ ಅನ್ನೋದು ನಿಮ್ಗೆ ಗೊತ್ತಾ? ಸೊ ನಿಮ್ ಕಡೆ ಎಲ್ಲರ ಕಡೆ ಟೆಕ್ಸ್ಟ್ ಬುಕ್ ಇರ್ಬೋದಲ್ಲ. ಸೊ ಚಾಪ್ಟರ್ ಏನ್ ಹೇಳ್ತದ ಮಕ್ಕಳೇ? ಚಾಪ್ಟರ್ ಹೆಸರೇನು? ಚಾಪ್ಟರ್ ಹೆಸರು ಸಂಖ್ಯಾ ಆಟ. ಮೂರನೇ ಚಾಪ್ಟರ್ ಹೆಸರೇನು? ಸಂಖ್ಯಾ ಆಟ. ಸಂಖ್ಯಾ ಆಟ. ಹೌದಾ? ಸಂಖ್ಯಾ ಆಟ ಅಂದ್ರೆ ಏನು ಮಕ್ಳೇ? ಇಲ್ಲಿ ನೀವು ಸಂಖ್ಯೆಗಳ ಜೊತೆ ಆಟ ಆಡ್ತೀರಾ? ಸಂಖ್ಯೆಗಳ ಜೊತೆ ಹೇಗೆ ಆಟ ಆಡೋದು? ಹೌದೋ ಇಲ್ವೋ? ನಾವಿಲ್ಲಿ ಸಂಖ್ಯೆಗಳ ಜೊತೆ ಆಟ ಆಡ್ತೀವಿ, ಆದ್ರೆ ಗಣಿತದ ಮುಖಾಂತರ ನಾವು ಸಂಖ್ಯೆಗಳ ಜೊತೆ ಆಟ ಆಡ್ಲಿಕ್ಕತ್ತೀವಿ. ಓಕೆ. ನೀವ್ ಯಾವ ರೀತಿ ನಿಮ್ಮ ಟಾಯ್ಸ್ ಜೊತೆ ಆಡ್ತಿರಲ್ಲ, ನಿಮ್ಮ ಅಡಿಗೆ ಸಾಮಾನ್ ಜೊತೆ ಆಡ್ತಿರಲ್ಲ, ಆ ರೀತಿ ಅಲ್ಲ, ಮಾತ್ರ ಗಣಿತದ ಮೂಲಕ ನಾವಿಲ್ಲಿ ಏನ್ ಮಾಡ್ತೀವಿ? ಸಂಖ್ಯೆಗಳ ಜೊತೆ ಆಟ ಆಡ್ತೀವಿ. ಹೇಗೆ ಹೇಗೆ ಆಟ ಆಡ್ತೀವಿ ಅಂತಂದ್ರೆ, ನೀವು ಈ ಒಂದು ಚಾಪ್ಟರ್ ಅಲ್ಲಿ ಹಲವಾರು ಹೊಸ ಹೊಸ ವಿಷಯಗಳನ್ನ ಕಲಿತೀರಿ ಸಂಖ್ಯೆಗಳ ಬಗ್ಗೆ. ಸಂಖ್ಯೆಗಳು ನಾವೇನ್ ಇವು ಎಣಿಸುವ ಸಂಖ್ಯೆಗಳಿದಾವಲ್ಲ, 1 2 3 ಅಂತ, ಈ ಸಂಖ್ಯೆಗಳಲ್ಲಿ ಎಷ್ಟೊಂದು ವಿನ್ಯಾಸಗಳಿದಾವೆ, ತರ ತರದ ವಿನ್ಯಾಸಗಳಿದಾವ ಮಕ್ಳೇ. ಸೊ ಆ ವಿನ್ಯಾಸಗಳನ್ನ ನೀವು ಇಲ್ಲಿ ತಿಳ್ಕೊತೀರಿ. ಅದ್ರದ್ದು ಮೂಲಕ ನಮ್ಮ ಗಣಿತದ ಒಂದು ಏನು ಸಬ್ಜೆಕ್ಟ್ ಇದೆ ಅಲ್ಲ, ಒಂದು ವಿಷಯ ಇದೆ ಅಲ್ಲ, ಯಾವ ಗುಣಮಟ್ಟತನ ನಾವು ಅದನ್ನ ಬೆಳೆಸಿದಿವಿ ಅಂತ ನೀವು ಇಲ್ಲಿ ತಿಳ್ಕೊತೀರಿ. ಸೊ ಸಂಖ್ಯೆ ಆಟದಲ್ಲಿ ಈ ಚಾಪ್ಟರ್ ಅಲ್ಲಿ ಮಕ್ಳೇ ನೀವು ಸಂಖ್ಯೆಗಳ ಒಂದು ವಿಶೇಷವಾದ ಒಂದು ಲಕ್ಷಣಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ. ಹೋಗ್ತಾ ಹೋಗ್ತಾ ಯಾವ್ಯಾವ ಲಕ್ಷಣ ಅಂತ ನಿಮ್ಗೆ ಗೊತ್ತಾಗ್ತದೆ, ಆದ್ರೆ ಸಂಖ್ಯೆಗಳ ಒಂದು ವಿಶೇಷವಾದ ಲಕ್ಷಣಗಳನ್ನು ಇಲ್ಲಿ ನೀವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಿ. ಓಕೆ. ಸೊ ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ನಿಮ್ಗೆ ಒಂದು ಚಿತ್ರವನ್ನ ತೋರಿಸ್ತೀನಂತೆ. ಎಸ್, ಎಲ್ರಿಗೂ ಕೂಡ ಕಾಣ್ಲಿಕ್ಕತ್ತದ ನನ್ ಚಿತ್ರ. ಸೊ ಈ ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿಯೂ ಇದೆ ಮಕ್ಳೇ, ಹೌದೋ ಇಲ್ವೋ? ಸೊ ಈ ಚಿತ್ರದಲ್ಲಿ ನೀವು ಏನನ್ನ ಕಾಣಬಹುದು? ಇಲ್ಲಿ ಏನ್ ಕಾಣ್ಲಿಕ್ಕತ್ತದ? ಇಲ್ಲಿ ನಿಮ್ಮಂತ ಕೆಲವು ಮಕ್ಕಳು ನಿಂತಿದ್ದಾರೆ, ಹೌದೋ ಇಲ್ವೋ? ಕೆಲವೊಂದಿಷ್ಟು ಮಕ್ಕಳು ನಿಂತಿದ್ದಾರೆ. ಮಕ್ಕಳು ತಲೆಗೆ ಮೇಲೆ ಏನಿದೆ? ಸಂಖ್ಯೆಗಳನ್ನ ಬರ್ದಿದ್ದಾರೆ. 1 2 0 ಅಂತ ಈ ರೀತಿ ಏನ್ ಮಾಡಿದ್ದಾರೆ? ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಅವರು ತಲೆ ಮೇಲೆ ಬರ್ದಿದ್ದಾರೆ. ಇದು ಏನ್ ಹೇಳ್ಲಿಕ್ಕತ್ತದ? ವಾಟ್ ಯು ಮೀನ್ ಬೈ ದಿಸ್? ಇದು ಆಕ್ಚುಲಿ ಏನ್ ಹೇಳ್ಲಿಕ್ಕತ್ತದಂದ್ರೆ, ಒಂದು ಮಗು ತನಗಿಂತ ಎತ್ತಿರುವ ಒಂದೇ ಮಗು ಮುಂದೆ ನಿಂತಿದ್ರೆ 1 ಅಂತ ಹೇಳ್ತದೆ. ನಂತರ ಒಂದು ಮಗು ತನ್ನ ಅಕ್ಕಪಕ್ಕ ನಿಂತಿರುವ ಇಬ್ಬರೂ ಕೂಡ ಎತ್ತರ ಇದ್ರೆ 2 ಅಂತ ಹೇಳ್ತದೆ. ನಂತರ 0 ಯಾಕೆ ಹೇಳ್ತೀವಿ? ಒಂದು ಮಗು ತನ್ನ ಅಕ್ಕಪಕ್ಕ ಯಾರು ಎತ್ತರ ನಿಂತಿದ್ದಿಲ್ಲ ಅಂದ್ರೆ 0 ಅಂತ ಹೇಳ್ತದೆ. ಹಾಗಾಗಿ ಇಲ್ಲಿ 1 ನಂತರ ಬರೆದ್ರೆ ಇವನ್ ಬಾಜು ಒಬ್ಬನೇ ಉದ್ದದಾನ, ಹೌದಾ? ಎತ್ತರ ಇದಾನ, ಅದಕ್ಕೆ ಇವ 1 ಅಂತ ಬರ್ದಾನ. ನಂತರ ಇವನ್ ತಲೆ ಮೇಲೆ 0 ಐತಿ, ಅದರ ಅರ್ಥ ಏನು? ಇವನ್ ಆಜು ಬಾಜು ಯಾರು ಎತ್ತರ ಇಲ್ಲ ಅಂತ ಅರ್ಥ. ನಂತರ ಇಲ್ಲಿ ನೋಡಿ, ಈ ಹುಡುಗಿ ತಲೆ ಮೇಲೆ 2 ಇದೆ. ಯಾಕೆ? ಇವಳ ಆಜು ಬಾಜು ಇರುವಂತಹ 2 ಮಕ್ಳು ಏನೇ ಇದಾರೆ, ಇವಳಕ್ಕಿಂತ ಎತ್ತರ ಇದ್ದಾರೆ, ಹೌದೋ ಇಲ್ವೋ? ಸೊ ಇಲ್ಲಿ ನಾವ್ ಏನ್ ಬಳಸ್ಲಿಕ್ಕತ್ತದ ಮಕ್ಕಳೇ? ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ಬೆಳಸಾತೀವಿ, ನಾವು ಒಂದು ವಿನ್ಯಾಸವನ್ನ ಬಳಸಾತೀವಿ. ಏನದು ವಿನ್ಯಾಸ? ಇಲ್ಲಿ 3 ಸಂಖ್ಯೆಗಳನ್ನ ಬಳಸ್ಲಿಕ್ಕತ್ತೀವಿ. ಯಾವ್ಯಾವು? 0 1 2. 3 ಸಂಖ್ಯೆಗಳನ್ನ ಏನ್ ಮಾಡ್ಲಿಕ್ಕತ್ತಾವ? ತಮ್ಮದೇ ಆದಂತ ಒಂದು ವಿಶೇಷತೆ ಅಥವಾ ತಮ್ಮದೇ ಆದಂತ ಒಂದು ಗುಣ, ಯಾವ ವಿಷಯಕ್ಕೆ ನಾವು ಬಳಸ್ಲಿಕ್ಕತ್ತೀವಲ್ಲ ಆ ಒಂದು ಗುಣ ಹೇಳ್ಲಿಕ್ಕತ್ತಾರೆ. 0 ಬಳಸಿದಾಗ ಅಂದ್ರೆ ಏನು? ನನ್ನ ಆಜು ಬಾಜು ಇರುವಂತ ಇಬ್ರು ಕೂಡ ನನ್ಕಿಂತ ಹೈಟ್ ಅಲ್ಲಿ ಕಡಿಮೆ ಇದಾರ. 1 ಅಂತ ಬಳಸಿದ್ರೆ ನನ್ನ ಬಾಜು ಇದ್ದ ಒಬ್ಬ ಮನುಷ್ಯ ಮಾತ್ರ ಉದ್ದಿದಾನ, ಎತ್ತರ ಇದಾನ. ನಂತರ 2 ಅಂತ ಬಳಸಿದ್ರೆ ನನ್ನ ಆಜು ಬಾಜು ಇದ್ದಂತ 2 ಮಕ್ಕಳು ಏನಿದ್ದಾರೆ?
ಉದ್ದೇ ಇದ್ದಾರೆ, ನಾನು ಒಬ್ಳೆ ಅಥವಾ ಒಬ್ಬನೇ ಗಿಡ್ಡು ಅಥವಾ ಕಡಿಮೆ ಹೈಟ್ ಇದ್ದವನು ಅಂತ ಇಲ್ಲಿ ಒಂದು ಏನ್ ಕೇಳ್ಲಿಕ್ಕತ್ತದ, ನಿಮ್ಗೆ ಏನ್ ಸಿಗ್ಲಿಕ್ಕತ್ತದ ಇಲ್ಲಿ? ವಿನ್ಯಾಸ ಅಂತ ಸಿಗ್ಲಿಕ್ಕತ್ತದ. ನಾವು ಸಂಖ್ಯೆಗಳನ್ನ ಈ ರೀತಿ ಬಳಸಿದಾಗ, ಒಂದು ಸೆಲ್ಸ್ ಅಲ್ಲಿ ಹಾಕಿಕೊಂಡು ಅಥವಾ ಯಾವುದೇ ಒಂದು ವಿಶೇಷವಾದ ಗುಣ, ಈ ರೀತಿ ನಾವಿಲ್ಲಿ ಏನ್ ಮಾಡ್ಲಿಕ್ಕತ್ತೀವಿ, ಮಕ್ಕಳ ಹೈಟ್ ಅನ್ನ ಏನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ, ಅದನ್ನ ತಿಳಿಸ್ಕೊಡ್ಲಿಕ್ಕೆ 0 1 2 ಅಂತ ನಂಬರ್ಸ್ ಗಳನ್ನ, ಸಂಖ್ಯೆಗಳನ್ನ ಉಪಯೋಗಿಸ್ತಾ ಇದೀವಿ, ಹೌದಾ? ಸೊ ಈ ರೀತಿ ಅದನ್ನ ಬಳಸಿದಾಗ ಅದಕ್ಕೆ ನಾವ್ ಏನಂತ ಹೇಳ್ತೀವಿ? ಸೂಪರ್ ಸೆಲ್ಗಳು ಅಥವಾ ಮಹತ್ತಮ್ ಸೆಲ್ಗಳು ಅಂತ ಹೇಳ್ತೀವಿ. ಸೂಪರ್ ಸೆಲ್ ಅಥವಾ ಮಹತ್ತಮ್ ಸೆಲ್ಗಳು. ಸೂಪರ್ ಸೆಲ್ಗಳು ಅಥವಾ ನಾವೇನಂತ ಹೇಳ್ತೀವಿ? ಮಹತ್ತಮ್ ಸೆಲ್ಗಳು ಅಂತ ಹೇಳ್ತೀವಿ. ಸೊ ಸೂಪರ್ ಸೆಲ್ ಅಥವಾ ಮಹತ್ತಮ್ ಸೆಲ್ಗಳು ಎದಕ್ ನಾವು ಬೆಳೆಸ್ತೀವಿ? ಅದ್ರದ್ದು ವಿಶೇಷತೆ ಏನಂದ್ರೆ, ನಾವು ಇಲ್ಲಿ ಸಂಖ್ಯೆಗಳನ್ನ ಬಳಸ್ತೀವಿ ಮಕ್ಕಳೇ. ಸಂಖ್ಯೆಗಳನ್ನ ಬಳಸಿ ಸಂಖ್ಯೆಗಳನ್ನ ಸಂಖ್ಯೆಗಳನ್ನ ಬಳಸಿ ಯಾವ್ದಾದ್ರೂ ವಿಷಯ, ಒಂದು ಪರ್ಟಿಕ್ಯುಲರ್ ಯಾವುದೇ ಆದಂತಹ ವಿಷಯ ಇರ್ಬೋದು, ಅದನ್ನ ಅದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸಂಖ್ಯೆಗಳನ್ನ ಬಳಸ್ತೀವಿ. ಸಂಖ್ಯೆಗಳನ್ನ ಬಳಸಿ ಒಂದು ವಿಷಯನ್ನ ವ್ಯಕ್ತಪಡಿಸ್ತೀವಿ, ಹೌದಾ? ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನಿಮಗ ತೋರಿಸ್ತೆ, ಹೌದೋ ಇಲ್ಲೋ? ಹೌದೋ ಇಲ್ಲೋ? ವ್ಯಕ್ತಪಡಿಸ್ತೀವಿ. ಈಗ ನೀವು ಒಂದು ವಿಷಯನ ಇಲ್ಲಿ ಗಮನಿಸಬಹುದು. ಏನದು? ಏನಂದ್ರೆ, ನಾವು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡೆ, ಉದಾಹರಣೆಗಾಗಿ ಏನಿತ್ತು? 0 1 2 ಅಂತ ಸಂಖ್ಯೆಗಳನ್ನ ಬಳಸಿ ನಾನು ಏನ್ ಮಾಡಿದೆ, ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಮಕ್ಕಳ ಹೈಟ್ ಅನ್ನ ಹೇಳ್ಕೊಡ್ಲಿಕ್ಕೆ ಇದನ್ನೇ ಬಳಸ್ದೆ. ಅದೇ ರೀತಿ ಒಂದು ನಿಮ್ಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಂತ ಮಕ್ಕಳೇ. ಸೊ ಅದ್ರ ಮೇಲೆ ಒಂದಿಷ್ಟು ಸಮ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಓಕೆ. ಸೊ ಓಕೆ. ಸೊ ಇಲ್ಲಿ ಏನ್ ಮಾಡಿದೀನಿ? 79 79ನ್ನ ಹೈಲೈಟ್ ಮಾಡಿದೀನಿ. ನಂತರ ಇಲ್ಲಿ 29ನ್ನ ಹೈಲೈಟ್ ಮಾಡಿದೀನಿ. ಇಲ್ಲಿ 34ನ್ನ ಹೈಲೈಟ್ ಮಾಡಿದೀನಿ. ಯಾಕೆ ಹೈಲೈಟ್ ಮಾಡಿದೀನಿ ಅಂತ ಹೇಳ್ಬೋದಾ ನೀವು? ಎದಕ್ಕೆ ಹೇಳಿ ಮಕ್ಳೇ? ಸ್ವಲ್ಪ ಗಮನ ಕೊಡಿ. ಇದ್ರಂಗೆ ಇದು ಕೂಡ ಇದೆ. ಇದ್ರಲ್ಲಿ ಏನಿದೆ ನೋಡ್ಬಹುದಾ? ನೀವು ತಿಳ್ಕೊಬಹುದಾ? ಇಲ್ಲಿ ಏನಿದೆ ಅಂತಂದ್ರೆ 43 79 ಅಂತ ಇಲ್ಲಿ 34 ತನ ಸಂಖ್ಯೆಗಳನ್ನ ಬರ್ದಿದ್ದೀನಿ ನಾ. ಇಲ್ಲಿ 79 ಅಥವಾ 79 ಅಷ್ಟೇ ಯಾಕೆ ಹೈಲೈಟ್ ಮಾಡ್ಲಿಕತ್ತೀನಿ ಅಂತಂದ್ರ, ನೀವ್ ಇಲ್ಲೇ ನೋಡಿ ಮತ್ತ ಇಲ್ಲಿ ನೋಡಿ. ಇಲ್ಲಿ 43ನ್ನ ನೋಡಿದಾಗ 79ಕ್ಕಿಂತ ದೊಡ್ಡದ ಚಿಕ್ಕದ? ಇದು ಚಿಕ್ಕದೆ, ಹೌದಾ? 79ಕ್ಕಿಂತ 43 ಚಿಕ್ಕದು. ನಂತರ 75ಕ್ಕಿಂತ ದೊಡ್ಡದ ಚಿಕ್ಕದು. ಇದು ಕೂಡ 79 ಏನಿದೆ 75ಕ್ಕಿಂತ ದೊಡ್ಡದೇ ಆಗುತ್ತೆ, ಹೌದಾ ಇಲ್ಲ? 43 ಏನಿದೆ ಚಿಕ್ಕದಿದೆ 79ಕ್ಕಿಂತ. ನಂತರ 75 ಕೂಡ ಚಿಕ್ಕದಿದೆ 79ಕ್ಕಿಂತ. ಹಾಗಾಗಿ ಇದು ಹೈಲೈಟ್ ಮಾಡಿದೀನಿ. ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಇದಕ್ಕೆ ನಾವು ಸೂಪರ್ ಸೆಲ್ ಅಥವಾ ಮಹತ್ತಮ ಸೆಲ್ ಅಂತ ಹೇಳ್ತೀವಿ. ಮಹತ್ತಮ ಸೆಲ್ ಅಲ್ಲಿ ಏನ್ ಮಾಡಿದೀನಿ ನಾನಿಲ್ಲಿ? ಯಾವೊಂದು ವಿಷಯನ ಬಳಸಿದೀನಿ? ನನ್ನ ಆಜು ಬಾಜು ಎರಡು ಸಂಖ್ಯೆಗಳು ನನಕ್ಕಿಂತ ಕಡಿಮೆ ವ್ಯಾಲ್ಯೂ ಇದ್ರೆ ಕಡಿಮೆ,
ಮೌಲ್ಯ ಇದ್ರೆ ನಂದೇ ಹೆಚ್ಚಿಗೆ ಇದ್ರೆ ಅದನ್ನ ನಾ ಏನಂತ ಹೇಳ್ತೀನಿ, ಆ ಒಂದು ಪರ್ಟಿಕ್ಯುಲರ್ ಸಂಖ್ಯೆ ಈ ಒಂದು ಸಂಖ್ಯೆಗೆ ನಾವ್ ಏನಂತ ಹೇಳ್ತೀವಿ, ಸೂಪರ್ ಸೆಲ್ ಅಥವಾ ಮಹತ್ತಮ್ ಸೆಲ್ ಅಂತ ಹೇಳ್ತೀವಿ. ಅದೇ ರೀತಿ 29. 29 ಏನಿದೆ, 29ಕ್ಕಿಂತ ಚಿಕ್ಕದು 10, 29ಕ್ಕಿಂತ ಚಿಕ್ಕದು 28. ಅಂದ್ರೆ ಇದೇ ಏನಾಯ್ತು, ದೊಡ್ಡದಾಯ್ತು ಇವೆರಡಕ್ಕಿಂತ. ಹಾಗಾಗಿ ಇದು ಕೂಡ ಏನಾಗಿದೆ, ಹೈಲೈಟ್ ಆಗಿದೆ. ನಂತರ 34. 34ಕ್ಕಿಂತ ಚಿಕ್ಕದು 28. ಹೌದಾ? ಸೊ ಈ ಕಡೆದು ಬಾಜು ಬರಾಕ್ ಬರಲ್ಲ, ಇಲ್ಲಿಗೆ ಮುಗಿದ್ ಬಿಡ್ತು ಸೆಲ್. ಹಾಗಾಗಿ 34ಕ್ಕಿಂತ ಚಿಕ್ಕದು 28. ಅಂದ್ರೆ ಇದನ್ನ ನಾವು ಹೈಲೈಟ್ ಅದಕ್ಕೆ ಮಾಡಿದೀವಿ. ಸೊ ಹಾಗಾಗಿ 79, 29, 34 ಏನ್ ಸಂಖ್ಯೆಗಳನ್ನ ಬರೆದಿದೀವಲ್ಲ, ಆ ಬಾಕ್ಸ್ ಗಳಿಗೆ ನಾವ್ ಏನಂತ ಹೇಳ್ತೀವಿ, ಸೂಪರ್ ಸೆಲ್ಗಳು ಅಥವಾ ಮಹತ್ತಮ್ ಸೆಲ್ಗಳು. ಸೊ ಮಹತ್ತಮ್ ಸೆಲ್ಗಳು ಅಥವಾ ಸೂಪರ್ ಸೆಲ್ಸ್ ನಾವ್ ಎದಕ್ ಬಳಸ್ತೀವಿ ಅಂತಂದ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾವ್ ಏನಿದ್ರು ಹೇಳ್ಬೇಕಿದ್ರೆ, ಈ ರೀತಿ ತೋರಿಸ್ಕೊಡ್ಬೇಕಿತ್ತು, ಚಿಕ್ಕದು ಸಣ್ಣದು ಅಂತ ತೋರಿಸ್ಕೊಡ್ಬೇಕಾಗಿದ್ರೆ ನಾವ್ ಏನ್ ಮಾಡ್ತೀವಿ, ಸೂಪರ್ ಸೆಲ್ಸ್ ಅಥವಾ ಮಹತ್ತಮ್ ಸೆಲ್ಸ್ ಅಂತ ಬಳಸ್ತೀವಿ. ಓಕೆ. ಈಗ ಮತ್ತೊಂದು ಸಾಲ್ವ್ ಮಾಡೋಣಂತ. ಈಗ ಇದನ್ನ ರಬ್ ಮಾಡ್ತೀನಂತೆ. ಸೊ ಇಲ್ಲೊಂದು ಬಾಕ್ಸಸ್ ನ ಡ್ರಾ ಮಾಡ್ತೀನಂತ, ನಂತರ ಸಾಲ್ವ್ ಮಾಡೋಣ. ಓಕೆ. ಸೊ ಇದನ್ನ ನಾನಿಲ್ಲಿ ಬರ್ದಿದ್ದೀನಿ. ಸೊ ಈಗ ನೀವ್ ನನಗೆ ಹೇಳ್ಕೊಂತ ಹೋಗ್ರಿ, ಇದರಲ್ಲಿ ಸೂಪರ್ ಸೆಲ್ಗಳು ಯಾವ್ಯಾವ ಇರಬಹುದು, ಮಹತ್ತಮ್ ಸೆಲ್ಗಳು ಯಾವ್ಯಾವ ಇರಬಹುದು, ಹೇಳ್ತೀರಾ ಮಕ್ಳೇ? ಟ್ರೈ ಮಾಡ್ತೀರಾ? ಹ್ಮ್. ಹೇಳಿ ನೋಡೋಣ. ಹ. ಸೊ ಮೊದಲನೇದಾಗಿ 200 ಇದೆ. ಅಂದ್ರೆ ನಾವ್ ಏನ್ ನೋಡ್ಬೇಕು ಇಲ್ಲಿ, ಕಂಡೀಷನ್ ಏನಿದೆ ಮಕ್ಳೇ, ಆಜು ಬಾಜು ಸೆಲ್ಸ್ ಗಳನ್ನ ನೋಡ್ಬೇಕು. ಆಜು ಬಾಜು ಸೆಲ್ ಗಳ ಮೌಲ್ಯಕ್ಕಿಂತ ಈ ಸೆಲ್ ಮೌಲ್ಯ ಹೆಚ್ಚಿಗಿದ್ರೆ ಇದೇನಾಗುತ್ತೆ, ಸೂಪರ್ ಸೆಲ್ ಆಗುತ್ತೆ. ಹೌದಾ? ಸೊ 200 ಬರುತ್ತಾ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದ್ರ ಬಾಜು ಏನಿದೆ, ಈ ಕಡೆ ಸೈಡ್ ಏನಿದೆ ಗೊತ್ತಿಲ್ಲ, ಮಾತ್ರ ಈ ಕಡೆ ಏನಿದೆ ಇದ್ರಕ್ಕಿಂತ ದೊಡ್ಡ ಸಂಖ್ಯೆ, ದೊಡ್ಡ ಮೌಲ್ಯದ ಸಂಖ್ಯೆನೇ ಇದೆ. ಹಾಗಾಗಿ ಇದು ಬರೋದಿಲ್ಲ. ನಂತರ 577, ಅದನ್ನ 200 ಜೊತೆ ಕಂಪೇರ್ ಮಾಡ್ರಿ, ಅದೇನಾಯ್ತು, ದೊಡ್ಡದೇ ಆಯ್ತು. ಬರ್ಬಹುದಾ, 50% ಚಾನ್ಸ್ ಬಂತು. ಆದ್ರೆ ಈ ಕಡೆ ಬಂದ್ರೆ ಏನಿದೆ, ಇದ್ರಕ್ಕಿಂತ ದೊಡ್ಡದ ಸಂಖ್ಯೆ ಇದೆ. ಹಾಗಾಗಿ ಇದು ಕೂಡ ಬರೋದಿಲ್ಲ. ನಂತರ 623. 623 ಈ ಕಡೆ ಸೈಡ್ ಯಾವ್ದಿದೆ, 577, ಚಿಕ್ಕ ಸಂಖ್ಯೆ ಆಯ್ತು. ನಂತರ ಈ ಕಡೆ 345 ಇದೆ, ಇದು ಕೂಡ ಏನಾಯ್ತು, ಚಿಕ್ಕ ಸಂಖ್ಯೆ ಆಯ್ತು. ಹಾಗಾಗಿ ಇದು 100% ಏನಾಯ್ತು, ಒಂದು ಸೂಪರ್ ಸೆಲ್ ಅಥವಾ ಮಹತ್ತಮ್ ಸೆಲ್ ಆಯ್ತು. ನಂತರ 345, ಈ ಕಡೆ ಸೈಡ್ ಅಂತೂ ಬರೋದೇ ಇಲ್ಲ, ಇಲ್ಲಿ ಒಂದು ಸೂಪರ್ ಸೆಲ್ ಇದೆ ಆಲ್ರೆಡಿ, ಈ ಕಡೆನೂ ಬರೋದಿಲ್ಲ. ನಂತರ 790, 790, 790 ಅಂತ ಹೇಳ್ತೀವಿ ನಾವು. ಈ ಕಡೆ ನೋಡಿದ್ರೆ ಇದ್ರಕ್ಕಿಂತ ಚಿಕ್ಕದಿದೆ. ಸೊ 50% ಚಾನ್ಸ್ ಇದೆ ಸೂಪರ್ ಸೆಲ್ ಆಗ್ಲಿಕ್ಕೆ. ಈ ಕಡೆ ನೋಡಿದ್ರೆ ಕೂಡ ಚಿಕ್ಕದೇ ಇದೆ. ಹಾಗಾಗಿ ಇದು ಏನಾಯ್ತು, ಒಂದು ಸೂಪರ್ ಸೆಲ್ ಆಯ್ತು. ಸೊ ಈ ಒಂದು ಬ್ಲಾಕ್ ಅಲ್ಲಿ ಎಷ್ಟು ಸೂಪರ್ ಸೆಲ್ಗಳು ಬಂದು ಮಕ್ಕಳ, ಎರಡೇ ಬಂದು. ಒಂದು 626, ಎರಡನೇದು 790. ಹೌದಾ? ಸೊ ಈ ರೀತಿ ನೀವೇನ್ ಮಾಡ್ತೀರಿ, ಸೂಪರ್ ಸೆಲ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತೀರಿ. ಸೊ ಸೂಪರ್ ಸೆಲ್ ಮೇಲೆ ಒಂದು ಹೋಮ್ವರ್ಕ್ ಅಂತ ಕೊಡ್ತೀನಿ ಮಕ್ಳೇ, ಅದನ್ನ ಸಾಲ್ವ್ ಮಾಡಿ ಬರ್ಬೇಕು. ಮುಂದಿನ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ಚರ್ಚೆ ಮಾಡೋಣ ಅಂತ. ಈ ಕ್ವೆಶ್ಚನ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿಯೂ ಕೂಡ ಅವೈಲೇಬಲ್ ಇದೆ. ಪೇಜ್ ನಂಬರ್ 55ರಲ್ಲಿ, ಪೇಜ್ ನಂಬರ್ 55ರಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರಲ್ಲ, ಅಲ್ಲಿಂದನೇ ಈ ಪ್ರಶ್ನೆ ತಗೊಂಡಿದ್ದೀನಿ. ಸೊ ಆ ಪ್ರಶ್ನೆ ನೀವು ಅಲ್ಲಿಂತ್ರನು ಸಾಲ್ವ್ ಮಾಡಬಹುದು.
ಸೊ ಎಸ್, ಇಲ್ಲಿ ಸಂಖ್ಯೆಗಳನ್ನ ಬರ್ದಿದ್ದೀನಿ. ಸೊ ಇದನ್ನ ನೀವು ಬೇಕಂದ್ರೆ ಕಾಪಿ ಮಾಡ್ಕೋಬಹುದು, ಅಥವಾ ಟೆಕ್ಸ್ಟ್ ಬುಕ್ ನಲ್ಲಿಯೂ ಕೂಡ ಈ ಪ್ರಶ್ನೆ ಅವೈಲೇಬಲ್ ಇದೆ. ಪೇಜ್ ನಂಬರ್ 55 ಫಸ್ಟ್ ಕ್ವೆಶನ್, ಲೆಕ್ಕಾಚಾರ ಮಾಡಿರಲ್ಲಿ ಫಸ್ಟ್ ಕ್ವೆಶನ್ ಇದೆ. ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಅಲ್ಲ ಈಗ, ಅದೇ ಸೇಮ್ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಸೂಪರ್ ಸೆಲ್ಸ್ ಗಳನ್ನ ಗುರುತಿಸಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಈ ಒಂದು ಸೂಪರ್ ಸೆಲ್ ಗಳ ಮೇಲೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ, ಅದರ ಜೊತೆಗೆ ಕೋನಗಳು ಮತ್ತು ರೇಖೆಗಳ ಮೇಲೆ MCQs ಅನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ಕ್ಲಾಸ್ ಮುಗಿಯುವ ಮುಂಚೆ ಒಂದು ಕಿವಿ ಮಾತು ಹೇಳುವ ಸಮಯ ಮಕ್ಕಳೇ. ಸೊ ಇವತ್ತಿನ ಒಂದು ಕಿವಿಯ ಮಾತು ಎದ್ರ ಬಗ್ಗೆ ಇದೆ ಅಂತಂದ್ರೆ, ನಿಮ್ಮ ಒಂದು ಹೆಲ್ತ್ ಮೇಂಟೆನೆನ್ಸ್ ಬಗ್ಗೆ ಇದೆ. ಹೌದಾ? ಸೊ ಯಾವತ್ತು ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬೇಕು. ಆರೋಗ್ಯ ಕಾಪಾಡಿಕೊಳ್ಳುವುದಂದ್ರೆ ಹೇಗೆ ಅಂದ್ರೆ, ನೀವು ಚಲೋದನ್ನ ಊಟ ಮಾಡ್ಬೇಕು. ಮೊದಲನೇದಾಗಿ ಕ್ಲೀನ್ ಇರೋ ಫುಡ್ ಅನ್ನ, ಸ್ವಚ್ಛ ಇರೋ ಒಂದು ಊಟನ್ನ ಸೇವಿಸ್ಬೇಕು. ಅದ್ರ ಜೊತೆ ಒಂದು ಹೆಲ್ದಿ ಏನಿರುತ್ತೆ ಡಯಟ್ ಅಂತ ಹೇಳ್ತೀವಲ್ಲ, ಹೆಲ್ದಿ ಡಯಟ್ ಅಂದ್ರ ಇವು ಗ್ರೀನ್ ವೆಜಿಟೇಬಲ್ಸ್, ತೊಪ್ಪಲ್ ಪಲ್ಯ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಮೊಸರು ಆಗಿರ್ಬೋದು, ಚಪಾತಿ, ಎಳ್ನೀರು. ಹೌದಾ? ನೀರನ್ನ ಜಾಸ್ತಿ ಕುಡೀರಿ. ಸೊ ಇವೆಲ್ಲ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಯಾವ ರೀತಿ ಇರುತ್ತೆ, ನಕ್ಕೊಂತಿರುತ್ತೆ. ಆರೋಗ್ಯ ನಕ್ಕೊಂತಿದ್ರ ಮಕ್ಕಳೇ, ನೀವು ಕೂಡ ನಕ್ಕೊಂತಿದ್ದಂಗೆ. ಹೌದಾ ಇಲ್ವೋ? ಆರೋಗ್ಯ ಹಾಳಾದ್ರೆ ನಿಮ್ಗೆ ತ್ರಾಸು, ನೀವು ಕ್ಲಾಸಸ್ ಮಿಸ್ ಮಾಡ್ತೀರಾ, ಕಾಲೇಜ್ ಸ್ಕೂಲ್ಸ್ ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಂತರ ಎಕ್ಸಾಮ್ಸ್ ಕೂಡ ತಪ್ಪಿಸ್ಕೊಂಡು ಏನಾಗುತ್ತೆ, ನಿಮ್ಮ ಮುಂದಿನ ಜೀವನಕ್ಕೆ, ಕಾಲೇಜ್ ಲೈಫಕ್ಕೆ ಅದು ಅಡ್ಡಿ ಆಗುತ್ತೆ. ಹೌದೋ ಇಲ್ವೋ? ಹಾಗಾಗಿ ದಯಮಾಡಿ ಎಲ್ರೂ ಕೂಡ ಏನ್ ಮಾಡ್ಬೇಕು, ಮೊದಲು ಚೆನ್ನಾಗಿ ಊಟವನ್ನು ಸೇವಿಸ್ಬೇಕು, ಹೆಲ್ದಿಯಾಗಿರ್ಬೇಕು, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅನ್ನ ಫಾಲೋ ಮಾಡ್ಬೇಕು. ನೀವು ಎಷ್ಟು ಏನು ಇದು ಮಾಡ್ತಿರಲ್ಲ, ಎಕ್ಸಸೈಸ್ ಮಾಡ್ತಿರಲ್ಲ, ಅಷ್ಟು ಬಾಡಿ ಫಿಟ್ ಅಂಡ್ ಫೈನ್ ಇರುತ್ತೆ. ಒಂದ್ ದಿನ ಮಾಡಿ 4 ದಿನ ಬಿಡೋಕಿಲ್ಲ. ಅದನ್ನ ಏನ್ ಮಾಡ್ಕೊಂತಿರ್ಬೇಕು, ರೆಗ್ಯುಲರ್ಲಿ ನಿಮ್ಮ ಬಾಡಿ ಕಡೆ ನೀವ್ ಏನ್ ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡ್ಬೇಕು. ಹೌದಾ? ಸೊ ಹಾಗಾಗಿ ಇವತ್ತಿನ ಒಂದು ಕಿವಿ ಮಾತು, ನಿಮ್ಮ ಜೀವನವನ್ನು ಆರೋಗ್ಯಕರವಾಗಿ ನಡೆಸ್ಕೊಂಡು ಹೋಗುವುದು ನಿಮ್ಮ ಜವಾಬ್ದಾರಿ. ನಿಮ್ಮ ತಂದೆ ತಾಯಿ ಬೇರೆ ಯಾರ್ದು ಅಲ್ಲ, ಮಾತ್ರ ನಿಮ್ಮ ಜವಾಬ್ದಾರಿ. ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಳೇ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.